ರೋಜಾ ರೋಜಾ ಈ ಯಾಕೆ ನೀನಿಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ದೆ? ಏನೇ ಬೇರೆ ಇನ್ಯಾವನು ಸಿಗ್ಲಿಲ್ವೇನೆ? ನನ್ನ ಗಂಡನೇನೆ ಸಿಕ್ಕಿದ್ದು. ಎಲ್ಲನ ನನ್ನ ಗಂಡಂತ ತರಿಸ್ಕೊಂಬಕು, ನನ್ನ ಗಂಡಂತಾಗ ಎಲ್ಲನ ತರಿಸ್ಕೊಂಡು ತಿನ್ಬೇಕು. ನಾಸ್ಕಾಗಲ್ವೇ ಕಣ್ಣಾರ್ ಗಂಡಸ್ರತಾಗೆ ಇಂಥವೆಲ್ಲ ತರಿಸ್ಕೊಂಡು ಕಣ್ಣಾರ್ ಗಂಡಸ್ರತ ದುಡ್ಡಿಸ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ, ನಾಸ್ಕಾಗಲ್ವೇ? ನನ್ನ ಗಂಡನೇ ಬೇಕೇನೆ ನಿನಗೆ ಇಕ್ಕೆ ಮಕ್ಕೆ? ಬಾರೆ ಲೋಪಾರ್ ಮುಂಡೆ ಹೊರ ಕೇಳ್ತೀನಿ ಬಾರೆ. ಅಲ್ಲ ಗೊತ್ತಾಗೋದಿಲ್ವೇ ಒಬ್ರು ಸಂಸಾರ ಹಾಳು ಮಾಡಿ ನಾನು ಹೆಂಗೆ ಕಿತ್ಕೊಂಡು ತಿಂಬನ ಒಬ್ರು ತಾಗೆ ಅಂತೇಳಿ ನೀನು ಉದ್ಧಾರ ಆಗಲ್ಲ. ಕಣ್ಣಾರ್ ಗಣಸ್ರ ತೀಸ್ಕೊಂಡು ತಿಂದಾಳು ಯಾವಳು ಉದ್ಧಾರ ಆಗಲ್ಲ ಕಣಿ, ಹಾಳಾಗಿ ಹೋಗ್ತೀಯ ನೀನು. ಮನ ಮರ್ಯಾದೆ ಬೇಡವೆ? ಹೆಂಡ್ತಿ ಆದಳು ಒಬ್ಳ ಇದ್ದಾಳಲ್ಲ, ಅವಳೇನ ಏನು ಅಂತಾಳೆ, ಅವಳು ಕಿವಿಗೆ ಬಿದ್ದರೆ ಏನು ಎತ್ತ ಅಂತೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವೆಲ್ಲ ಒಪ್ಪರ್ ನೀನು. ಅದು ನಾನು ನಾನು ರುದ್ರೇಶ್ ಫ್ರೆಂಡು ಅಷ್ಟೇ. ನಾನು ಏನು ಅಂತಂದರೆ ನನಗೇನಾದರೂ ಬೇಕಿದ್ರೆ ತೊಗೊಂಬಂದು ಕೊಡ್ತಾರೆ ಅಷ್ಟೇ. ನಾನು ಫೋನ್ ಮಾಡ್ತಿದ್ದೆ, ಅಮೌಂಟ್ ಎಲ್ಲ ನಾನು ಕಳಿಸ್ತಾ ಇದ್ದೆ, ಅವಾಗ ಅದನ್ನು ತೊಗೊಂಬಂದು ಕೊಡ್ತಾರೆ ಅಷ್ಟೇ. ಬೇರೆ ಮಿಕ್ಕಿದ್ದು ಏನೂ ಇಲ್ಲ. ಏನು ಇವಾಗ ಇಲ್ಲ, ಅದಕ್ಕೆ ಇವಾಗ ಇಲ್ಲೋಡು ನಾನು ಇಲ್ಲೋಡು ನಾನು ದುಡ್ಡು ಕೊಡ್ತಿದ್ದೆ ಅಷ್ಟೇ. ಮಾತಾಡಬೇಡ ನೀನು. ಮಾತಾಡಿದ್ರೆ ಸರಿ ಆಗೋದಿಲ್ಲ ನೋಡಿ. ಎಲ್ಲ ವಿಷಯ ಗೊತ್ತೈತೆ. ನನ್ನ ಗಂಡ ಎಲ್ಲ ತಂದಾಗ್ತಿದ್ದೆ, ನನ್ನ ಗಂಡಂತಾಗೆಲ್ಲ ತರಿಸ್ಕೊಂಡು ತಿಂತಿದ್ದು ಎಲ್ಲನೂ ನನ್ನ ಗಂಡನೇ ಪ್ರತಿಯೊಂದು ಈ ಮನೇದು ನೋಡ್ಕೊಂಬೋದು ಅಂಬೋದು ಗೊತ್ತೈತೆ. ಒಟ್ಟು ಬಿಟ್ಟವಳೆ 25 ತಡಿ ನನ್ನ ಗಂಡು ಫೋನ್ ಮಾಡ್ತಿದ್ದು, ಅಲ್ಲೂ ಇಲ್ಲೂ ಕರ್ಕೊಂಡು ಹೋಗ್ತಿದ್ದು ಎಲ್ಲ ಗೊತ್ತೈತೆ. ನಾನು ಬಿಡು ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ. 25 ಸತಿ ನನ್ನ ಗಂಡಿಗೆ ಯಾಕೆ ಫೋನ್ ಮಾಡ್ತಿದ್ದೆ ನೀನು? ನನ್ನ ಗಂಡಂತಾಗೆಲ್ಲ ತರಿಸ್ಕೊಂಡು ತಿಂತಿದ್ದೆ ಎಲ್ಲನೇ. ಬಾರಿ ವಾರಕ್ಕೆ ಹೋಗೋಣ. ಹೇಳಿತೀನಿ ಬಾರಿ ವಾರಕ್ಕೆ. ಇಲ್ಲೋಡಿಲಿ, ಸುಮ್ಮನಿದ್ರೆ ಸರಿ, ಸುಮ್ಮನೆ ಇಲ್ಲಿಂದ ಹೋಗು. ನಡಿ, ಸುಮ್ಮನೆ ಮನೆಗೆ ಹೋಗೋಣ ನಡಿ. ಕಾರ್ ತೊಗೊಂಬಂದಿದ್ದೀನಿ, ಕಾರಲ್ಲಿ ಹೊತ್ಕೊಂಡು ಸುಮ್ಮನೆ ಮನೆಗೆ ಹೋಗು. ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡ. ಇಲ್ಲೇನು ನೀನು ಮಾತಾಡ್ಕೊಂಡು? ನಾನು ಇಲ್ಲೋಡು, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನೀನು ಮಾತಾಡ್ಬಿಟ್ರೆ ಸರಿ ಹೋಗೋದಿಲ್ಲ ನೋಡು. ಸುಮ್ಮನಿದ್ರೆ ಸರಿ. ಯಾಕೆ ಇಲ್ಲಿಗೆ ಬಂದಿದ್ಯಾ ನೀನು ಹುಡ್ಕೊಂಡು? ಯಾವನ್ ನನ್ನ ಮಗ ಬಾ ಅಂತ ಹೇಳಿದ್ರು ನಿನ್ನ? ಎದುರಿಸೋದೆಲ್ಲ ಬಿಟ್ಬಿಡ ಅಣ್ಣ. ಇಷ್ಟು ದಿನ ಎದುರಿಸ್ದಾಗ ನಿನ್ನ ಮೇಲೆ ಎದುರಿಸಿದ್ರೆ ನಾನು ಕೇಳೋದಿಲ್ಲ. ಯಾವಳು ಸುಮ್ಮನಿರ್ತಾಳೆ ಹೇಳು? ಅವಳಿಗೆ ಕಂಡರ ಹೆಂಗಸ್ರಿಗೆಲ್ಲ ನನ್ನ ಗಂಡ ಕಟ್ಕೊಂಡು ನನ್ನ ಗಂಡ ಆಗಿರೋನು ಕಂಡರ ಹೆಂಗಸ್ರಿಗೆಲ್ಲ ತಂದು ಹಾಕ್ತಿದ್ರೆ ಯಾವಳು ಸುಮ್ಮನಿರ್ತಾಳೆ ಹೇಳು? ಯಾವಳು ಸುಮ್ಮನಿರೋದಿಲ್ಲ. ಯಾವಳನ್ನು ನೋಡ್ಕೊಂಡು ಸುಮ್ಮನಿರೋದಿಲ್ಲ. ಮುಚ್ಕೊಂಡು ಇದ್ರೆ ಸರಿ. ನೀನು ಜೋರು ಮಾಡ್ದಕ್ಕೆ ನಾನೇನು ಹೆದರಿಕೆಮಲ್ಲ. ಇವತ್ತು ಅವಳು ಮರ್ಯಾದೆ ತೆಗಿಬೇಕು, ವಾರ ಕೇಳಿಲೇಬೇಕು ಅಂತ ಬಂದಿದ್ದೀನಿ. ನಾನು ಬಿಡೋದಿಲ್ಲ ನಾನು. ಎಷ್ಟು ಹೇಳಿದ್ರು ನಾನು ಎಷ್ಟು ಒಳ್ಳೆ ಮಾತಲ್ಲಿ ಹೇಳಿಲ್ಲ ನಿನಗೆ. ಇಲ್ಲ ನಾನು ಮಾಡೋದೇ ಇಲ್ಲ ಅಂತ ಹೇಳ್ತಿದ್ದೆ, ಅದೇ ನಡುವೆ ನಾನು ಇಲ್ಲದೆಲ್ಲ ನಾಟಕ ಆಡ್ಕೊಂಡು ಬಂದಿದ್ಯಾ? ಗೊತ್ತೈತೆಲ್ಲ ನಿಮ್ಮ ನಾಟಕ ಎಲ್ಲ ನನಗೆ. ಬಾರೆ ಫಸ್ಟು ಬಾರೆ ವಾರಕ್ಕೆ. ಇಲ್ಲಿ ನೋಡು ರೋಜಾ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ಸುಮ್ಮನೆ ನನ್ನ ಹತ್ರ ವಾದ ಮಾಡಬೇಡ. ಸುಮ್ಮನೆ ಮುಚ್ಕೊಂಡು ಮನೆಗೆ ಹೋದ್ರೆ ಸರಿ. ನೋಡು, ಶಶಿಕಲಾಗ ಹಂಗೆಲ್ಲ ಮಾಡೋದು, ಮರ್ಯಾದೆ ತೆಗಿಯೋದು ಇಲ್ಲಿ ಮೊದಲೇ ಅವಳಿಗೆ ಆಗ್ದಿಲ್ಲದ ಜನಗಳು ಜಾಸ್ತಿ. ಸರಿನಾ? ನಾನು ಹೇಳ್ತೀನಿ, ಅದು ಏನಾಯಿತು ಏನು ಎತ್ತ ಅಂತ ಮನೆಗೆ ಹೋಗಿ ಮಾತಾಡೋಣ. ಇಲ್ಲಿಂದ ಸುಮ್ಮನೆ ಹೊರಟೋಗು. ನಡಿ ಹೋಗೋಣ, ನಡಿ ಹೋಗೋಣ. ನಾನು ಹೋಗಕ್ಕೆ ಬಂದಿಲ್ಲ, ನಾನು ಹೇಳು ಮರ್ಯಾದೆ ತೆಗಿಯಕ್ಕೆ ಬಂದಿದ್ದೀನಿ. ನಾನು ಯಾಕೆ ಹೋಗೋಣ? ನಾನು ಹೋಗೋದಿಲ್ಲ. ನಾನು ಯಾಕೆ ಹೋಗೋಣ ಹೇಳು? ನಾನು ಹೋಗಕ್ಕೆ ಬಂದಿಲ್ಲ. ನಾನು ಇವಳು ಮರ್ಯಾದೆ ತೆಗಿಬೇಕಂತ ಬಂದಿದ್ದೀನಿ. ಇವಳು ಮರ್ಯಾದೆ ತೆಗ್ತೀನಿ. ಅಯ್ಯೋ ದೇವ್ರೆ, ಅಲ್ಲ ಈ ಅಮ್ಮ ಒಬ್ಳು ಎಲ್ಲರೂ ಹೆಂಗೆ ತಪ್ಪಾಗಿ ತಿಳ್ಕೊಂಡು ಎಲ್ಲರೂ ರೋಜಾ. ನಾನು ರುದ್ರೇಶ್ನ ಯಾಕೆ ಇಲ್ಲಿ ಕರೆಸಿದ್ದು ಅಂತಂದರೆ, ನಾನು ಏನಕ್ಕೆ ಆಗಲಿ ತುಂಬ ಕ್ಲೋಸ್ ಆಗಿದ್ದೀವಲ್ಲ, ನನಗೆ ಆಗಲೆಲ್ಲ ಟೌನ್ಗೆ ಹೋಗೋಕ್ಕಾಗಲ್ಲ. ಹಿಂಗೆ ಈ ಕಡೆ ಎಲ್ಲನೂ ಬರ್ತಾ ಇರ್ತಾರಲ್ಲ ಇವರು. ನಾನು ಏನಾದರೂ ಇವ್ರಿಗೂ ಬೇರೆ ಸಹಾಯ ಮಾಡ್ತೀನಿ. ಏನಿದ್ರು ನಾನು ಈಗ ಇವರು ಹಸುಗಳು ತೊಗೊಳ್ಳೋದು, ಗಾಡಿಗಳು ತೊಗೊಳ್ಳೋದು ಏನೇ ಇದ್ದರೂ ನಾನು ಇಲ್ಲಿ ಏನಾದರೂ ಮಾರಾಟ ಇದ್ದರೆ ನಾನು ಹೇಳ್ತೀನಿ ಇವರಿಗೆ. ಇವರು ಜಾಸ್ತಿ ಅಲ್ಲಿದ್ದಲ್ಲಿಗೆ ಹಸು ಕರುಗಳನ್ನೆಲ್ಲ ಕೊಡಿಸೋದು, ಪ್ರತಿಯೊಂದು ಕಾರು ಬೈಕು ಆಟೋ ಏನೇ ಇದ್ದರೂ ಸೆಕೆಂಡ್ ಹ್ಯಾಂಡ್ಗಳೆಲ್ಲ ಕೊಡಿಸೋದು ಮಾರೋದು ಎಲ್ಲ ಮಾಡ್ತಾ ಇರ್ತಾರಲ್ಲ. ಹಸುಗಳೆಲ್ಲ ಸಿಗ್ತಾವಲ್ಲ ನಮ್ಮ ಹಳ್ಳಿ ಕಡೆ ಜಾಸ್ತಿ ಹಸುಗಳೆಲ್ಲನ. ಅದಕ್ಕೆ ಈ ಕಡೆ ಇಲ್ಲಿ ಹಸುಗಳಿದ್ದಾವೆ, ಎಮ್ಮೆಗಳಿದ್ದಾವೆ, ಕರುಗಳಿದ್ದಾವೆ ಅಂತ ಹೇಳಿ ಎಲ್ಲ ಹೇಳ್ತಾ ಇರ್ತೀನಿ. ಅದಕ್ಕೇ ಇವ್ರು ನನಗೆ ಸ್ವಲ್ಪ ಹೇಳೋದಕ್ಕೆ ಸ್ವಲ್ಪ ಹಂಗೆ ಕಮಿಷನ್ ರೂಪದಲ್ಲಿ ನನಗೆ ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲದ ರೋಜಾ. ಯಾಕೆ ಸುಮ್ಮನೆ ಈ ರೀತಿ ನೀನು ಅಪರಾಧ ಮಾಡಿಕೊಂಡು ಯಾಕೆ ಜಗಳ ಮಾಡಿಕೊಂಡು? ಸುಮ್ಮನೆ ಬಾರೆ, ನಾನು ಬಿಡೋದಿಲ್ಲ. ನಾನು ಹೇಳ್ಕೊಂಡು ಹೋಗ್ತೀನಿ. ನಿನ್ನ ವಾರ ಕೇಳ್ಕೊಂಡು ಮರ್ಯಾದೆ ತೆಗಿತೀನಿ ಬಾರೆ. ರೋಜಾ ಬೇಡ ರೋಜಾ, ಬೇಡ. ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ಹೇಳ್ತೀಯ, ನಾನು ಕೇಳಲ್ಲ. ಅದೇನಾಗುತ್ತೋ ಆಗಲಿ. ನಾನು ಬಿಡೋದಿಲ್ಲ. ಬಾ ಇಲ್ಲಿ. ನಮ್ಗಾಲೆ ಸಾಕಾಗೈತೆ. ಯಾವಳು ಸುಮ್ಕಿರ್ತಾರೆ? ತಂದು ಕಂಡವ್ರಿಗೆ ತಂದು ಹೇಳಿದ್ರೆ ನಮ್ಮದು ಎಲ್ಲ ಹೋಗಲ್ವಿ? ನಮಗೇನೋ ನಾವು ಕುತ್ಕೊಂಡು ಹೋಗುತ್ತೆ ನಿಂತ್ಕೊಂಡು ಹೋಗುತ್ತೆ ಅಂತ ನಾನು ಬಟ್ಟೆ ಹೊಲಿತೀನಿ. ಇಲ್ಲಿ ನೀನು ತಂದು ಕಣ್ಣರ ಹೆಂಗಸ್ರಿಗೆ ಖರ್ಚು ಮಾಡು. ರೋಜಾ ಸುಮ್ಮನಿರು. ರೋಜಾ ಸುಮ್ಮನಿದ್ಬಿಡು, ಸುಮ್ಮನಿರು. ನೋಡು, ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು? ಹಿಂಗೆ ಮಾಡೋದು ಸರಿ ಇಲ್ಲ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಾನು. ಯಾರು ಬಂದು ಹೇಳಿರು ನಾನು ಬಿಡೋದಿಲ್ಲ. ಯಾರು ಹೇಳಿರು ಬಿಡೋದಿಲ್ಲ ನಾನು. ಮರ್ಯಾದೆ ತೆಗಿಯೋದಕ್ಕೆ ಬಂದಿದ್ದೀನಿ ಒಳ್ದ. ಅಲ್ಲ ಮಾನ ಮರ್ಯಾದೆ ಬೇಡವೆ? ಕಂಡಾರ್ತಾಗೆ ಹೆಂಗೆ ತರಿಸ್ಕೊಂಡು ತಿನ್ನೋದು, ಹೆಂಗೆ ತರಿಸ್ಕೊಂಡು ನೆಗ್ಜರ್ಲು ಎಲ್ಲ ತಿನ್ನೋದು ಅನ್ನೋದು.
ಹಾಂ ಇನ್ನೊಂದ್ಸತಿ ಏನಾನ ಇಂಥ ಕೆಲಸ ಮಾಡಬೇಡೆ ಇಲ್ಲಿ ನೀನು ಫಸ್ಟ್ ಮನೆಗೆ ಬಾಯಿ ಹೇಳ್ತೀನಿ ನೀನು ಹೆಂಗೆ ಬಿಗಿ ಮಾಡ್ಬೇಕಂಬದು ಗೊತ್ತೈತಿ. ಹ್ಞೂ ಮತ್ತು ಸರಿಯಾಗಿ ಚುಮ್ಕಿರಂಗೆ ಎಳ್ಕೊಂಬರೋನು ಹೂವು ಹಣ್ಣು ಅದು ಇದು ಎಳ್ಕೊಂಬರೋ ನನಗೆ ಏನಂಗೆ ಹೂವು ಮುಡ್ಕೊಂಡು ಅಲ್ಲಾಡ್ಕೊಂಡು ಅತ್ಲಾಗಿತ್ಲಾಗೆ ಅದು ಇದು ತಿನ್ಕೊಂಡು ಬೋಲ್ ಮೆರ್ದೋದ್ರು ಲೊಡೆಯರು ಕಂಡವ್ರು ಗಂಡಸ್ರು ತರಿಸ್ಕೊಂಡು ಬೋಲ್ ಮೆರ್ದೋದ್ರು ಹೂವು ಎಲ್ಲ ಮುಡ್ಕೊಂಬರು ಅದಕ್ಕೆ ಮತ್ತೆ ಉದ್ಧಾರ ಆಗಲ್ಲ ಇವರು ಹಾಳಾಗಿ ಹೋಗ್ತಾರೆ. ಒಂದು ಹಾಕ್ದಂಗೆ ಒಂದು ಈಗ ಇಂಥ ಬೊತ್ತಾವೆ. ಆಂಟಿ ಆಂಟಿ ಪ್ಲೀಸ್ ಹೊಡಿಬೇಡ್ರಿ, ನಮ್ಮ ಅಮ್ಮನಿಗೆ ಯಾಕೆ ಹೊಡಿತಿದ್ರಿ ಅಂಕಲ್? ನೋಡಿ ಅಂಕಲ್. ಅಂಕಲ್ ಅಂತ್ರೆ ಅಂಕಲ್. ತಾಯಿ ಮಗಳು ಇಬ್ಬರಳು ಓಟು ಬಿಟ್ಟಿದ್ರಲ್ಲಿ ತಾಯಿ ಮಗಳು ಇಬ್ಬರಳು ಅಂತಾರೇನಿ. ಇಲ್ಲೋಡು ರೋಜಾ ನಾನು ಹೇಳ್ತಾ ಇದ್ದೀನಿ ಕೇಳು, ಸುಮ್ಮನಿದ್ ಬಿಡು. ಇಲ್ಲೋಡು ಮೊದಲೇ ನಮ್ಮ ಕೇರಿಲಿ ಆಗದೆ ಇರೋರು ಹೆಂಗಸ್ರಿದ್ದಾರೆ. ಯಾವಳು ಹೇಳ್ಕೊಟ್ರು ನಿನಗೆ? ಯಾರು ಹೇಳ್ಕೊಟ್ರು ಹಿಂಗೆ? ಏನು ನಾವು ವಿಶ್ವಾಸದಲ್ಲಿ ಇದ್ದೀವಿ ಅಷ್ಟೇನೆ. ನಾನು ಎಲ್ಲ ದುಡ್ಡು ಕೊಟ್ಟೆ ತರಿಸ್ಕೊಳ್ತಾ ಇದ್ದು, ಎಲ್ಲ ನನ್ನ ಕೈಯಾರೆ ನಾನು ಅಮೌಂಟ್ ಕೊಟ್ಟೆ ತರಿಸ್ಕೊಳ್ತಿದ್ದು. ಏನೋ ಕ್ಲೋಸ್ ಆಗಿರೋದ್ರಿಂದ ಈ ಕಡೆ ಬಂದಾಗ ತಗೊಂಬ ಅಂತ ಹೇಳ್ತಿದ್ದೆ ಅಷ್ಟೇ. ಕಮಿಷನ್ ಪ್ರಕಾರ ನನಗೆ ಕೊಡ್ತಾ ಇರೋದು ಕಮಿಷನ್. ಅದು ನಿನಗೆ ಗೊತ್ತಿಲ್ದಲೇನೆ ಇಲ್ಲಿ ನಮ್ಮ ಕೇರಿ ಹೆಂಗಸರು ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ. ಮೊದಲೇ ನನ್ನ ಕಂಡ್ರೆ ಆಗೋದಿಲ್ಲ, ಇಲ್ಲದ್ದೆಲ್ಲ ಹೆಚ್ಚಿಕ್ತಾರೆ. ನೀನು ಅವ್ರ ಮಾತು ಕೇಳ್ಬಿಟ್ಟು ಎಲ್ಲ ಬಂದಿದೆಯಲ್ಲ, ಅವ್ರ ಮಾತು ಕೇಳಬೇಡ ನೀನು. ಅವ್ರ ಮಾತು ಯಾಕೆ ಕೇಳ್ತೀಯ? ಕೇಳ್ಬೇಡ. ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ. ಇಲ್ಲದ್ದೆಲ್ಲ ಹೇಳ್ಕೊಡ್ತಾರಂತೆ. ಇವಳು ಮಾಡಿದಾಗ ನಂದರಿ ಕೆಲ್ಸಕ್ಕಲ್ಲ, ಇಲ್ಲದ್ದೆಲ್ಲ ಯಾರು ಹೇಳ್ಕೊಟ್ರಿ? ಯಾರು ಹೇಳ್ಕೊಟ್ಟಿಲ್ಲ. ಕೆರೆಗಳನ್ನ ಹೆಂಗಸ್ರನ್ನೆಲ್ಲ ಅಂದ್ರೆ ನೋಡು ಎಲ್ಲರೂ ಹಿಡ್ಕೊಂಡು ಬಡ್ತಾ ಬಡಿತಾರೆ. ಯಾರು ಹೇಳ್ಕೊಟ್ಟವ್ರು? ಯಾರು ಹೇಳ್ಕೊಟ್ಟಿಲ್ಲ ಕಣಿ, ನಾನೇ ಹುಡಿಕೊಂಡು ಬಂದಿದ್ದೀನಿ ನಿನ್ನ. ಯಾರೇನು ಹೇಳಿಲ್ಲ. ಎಲ್ಲರೂ ಹೇಳೋದೇನು ಹೇಳ್ತಾರೆ. ಮತ್ತೆ ತರಿಸ್ಕೊಂಡು ತಿಂಬೋದು ಎಲ್ಲರೂ ನೋಡಿದ್ದಾರೆ. ಇನ್ಯಾವನೋ ಸಿಗ್ಲಿಲ್ವೇನಮ್ಮ ನನ್ನ ಗಂಡನ ಹತ್ರನೇ ನೆಜ್ಜರ್ಲು ತರಿಸ್ಕೊಂಡು ತಿಂತೀಯಲ್ಲ, ನಾಸ್ಕಾಗಲ್ವ ನಿನಗೆ? ಉದ್ಧಾರ ಆಗಲ್ಲ ಇಂತಾರೆ, ಯಾವತ್ತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀರ. ಕಂಡರ್ ತೆಗಿಸ್ಕೊಂಡು ಹಿಂಗೆ ತಿನ್ಕೊಂಡು ಮೆರ್ದಾಡ್ಕೊಂಡು ನನ್ನ ಗಂಡು ಕೊಡ್ಸಿರೋ ಹೂವು ಮುಡ್ಕೊಂಡು ನನ್ನ ಗಂಡು ಕೊಡ್ಸಿರೋ ಹಣ್ಣು ಹಂಪಲು ತಿನ್ಕೊಂಡು ನನ್ನ ಗಂಡಂತಾಗೆಲ್ಲ ದುಡ್ಡು ಖರ್ಚು ಮಾಡ್ತೀರಿ, ನೀವು ಉದ್ಧಾರ ಆಗಲ್ಲ. ಹಾಳ ನೆಗದು ಬಿದ್ದು ಹೋಗ್ತೀರಿ ನೀವಿಬ್ರು, ತಾಯಿ ಮಗಳಿಬ್ರು. ನೋಡು ರೋಜಾ, ಸುಮ್ಮನಿದ್ ಬಿಡು, ಹಂಗೆಲ್ಲ ಮಾತಾಡಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹಾಗೆಲ್ಲ ಮಾತಾಡಬೇಡ. ಮಾತಾಡೋದು ತಪ್ಪು ನೀನು. ಹಾಗೆ ಮಾತಾಡಬಾರ್ದು, ಮಾತು ಸರಿಯಾಗಿ ಮಾತಾಡಬೇಕು. ಹಿಂಗೆಲ್ಲ ಮಾತಾಡಿದ್ರೆ ಯಾರು ಏನು ಅನ್ಕೊಂತಾರೆ? ಹಿಂಗೆಲ್ಲ ಮಾತಾಡಬೇಡ. ಸುಮ್ಮನೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡು, ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಮನೆಗೆ ಹೋಗೋಣ, ಬಂದುಬಿಡು, ಸುಮ್ಮನೆ ಬಂದುಬಿಡು. ಇವಳು ಮರ್ಯಾದೆ ತೆಗಿಬೇಕು ಅಂತಲೇ ಬಂದಿದ್ದೀನಿ. ನನ್ನ ಗಂಡನ ನಿಂತ್ಕೊಂಡು ಇವತ್ತು ನನ್ನ ಗಂಡಂತಾಗೆಲ್ಲ ತರಿಸ್ಕೊಂಡು ತಿಂತಾ ಇದ್ದಾಳೆ ಲೋಪರು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಲಿ. ಇವಳು ಮರ್ಯಾದೆ ತೆಗಿಬೇಕು ಅಂತಲೇ ನಾನು ಬಂದಿದ್ದೀನಿ ಅಂತಂದ್ರೆ ಸುಮ್ಮನಿರು ಅಂತ ಹೇಳ್ತಾ ಇದೆಯಾ? ನಾನು ಯಾರು ಹೇಳಿದ್ರು ಹಿಂಗೆ ಕೇಳೋ ಅಂಥವಳಲ್ಲ, ನಾನು ಸುಮ್ಮನಿರೋ ಅಂಥವಳಲ್ಲ. ಇವಳಿಗೆ ಸರಿಯಾಗಿ ಅಂದೋಗೋಕ್ಕೆ ಬಂದಿದ್ದೀನಿ ಇವತ್ತು. ಇವಳಿಗೆ ಸರಿಯಾಗಿ ಅಂದೇ ಹೋಗೋದು ನಾನು, ಸುಮ್ಮನಂತೂ ಇರೋದಿಲ್ಲ. ಚೆನ್ನಾಗಿ ಹೋಗದೆ ಹೋಗೋದು ಇವಳಿಗೆ. ಅದು ಹೆಂಗೆ ಸುಮ್ಮನೆ ಹೋಗ್ತಾರೆ? ನಿಂದೊಳ್ಳೆ ಸವಾಸ ಆಯ್ತಪ್ಪ. ಪ್ಲೀಸ್ ಆಂಟಿ ಹೊಡಿಬೇಡ್ರಿ ಪ್ಲೀಸ್, ನಮ್ಮ ಅಮ್ಮಂಗೆ ಹೊಡಿಬೇಡ್ರಿ. ಇವಳು ನೋಡಿಲ್ಲ ಸ್ಮಕ್ಕ, ನಮ್ಮಮ್ಮ ಹೊಡಿಬೇಡ್ರಿ ಎಂಬುದ ತರಿಸ್ಕೊಂಡು ತಿನ್ಬೇಕಾರೆಲ್ಲ ಚೆನ್ನಾಗಿತ್ತು. ಅದಕ್ಕೆ ಮತ್ತೆ ನಾನು ಯಪ್ಪ ಇದಕ್ಕೆ ಒಂದು ಬರುತ್ತಪ್ಪ ಅನ್ಕೊಂತಿದ್ದೆ. ಈಗಳೆ ಪಾಪ ಎಲ್ಲ ತಗೊಂಬಂದು ಕೊಡೋಣ ಕಳೆ ದುಡ್ಡು ಮಲ್ಲಿಗೆ ಹೂವು ಇಲ್ಲೋಡು ಮಸ್ತಾಗಿ ತಗೊಂಬಂದು ಕೊಡೋಣ ದುಡ್ಡು ಮಲ್ಲಿಗೆ ಹೂವು ಅಂತ ಬಿಡತ್ತ. ಅವನೇ ತಾಯಿ ಮಗಳಿಬ್ರು ಮುಡ್ಕೊಂಡು ಅಲ್ಲ ಆಡೋರು. ದುಡ್ಡು ಮಲ್ಲಿಗೆ ಹೂವು ಮಲ್ಲೆ ಹೂವು ಇಂಥ ಹಬ್ಬದಾಗೆ ಇಲ್ಲೋಡು ಪ್ರತಿಯೊಂದು ಹಬ್ಬದಾಗೂ ಎಲ್ಲ ಒಂದೇನೆ ಖರ್ಚು. ಒಂದು ಚಿಕನಿಂದ ಮಟನಿಂದ ಸ್ವೀಟ್ ಅಡುಗೆಯಿಂದ ಎಲ್ಲ ಒಂದೇನೆ. ನೋಡು, ಒಂದು ಯಾತನ ಹಬ್ಬ ಮಾಡಲಿ, ಒಂದು ಗೌರಿ ಗಣೇಶ ಹಬ್ಬ ಮಾಡಲಿ, ಏನಾರ ಮಾಡಲಿ, ಒಂದು ದಸರಾ ಹಬ್ಬ ಮಾಡಲಿ, ಯುಗಾದಿ ಹಬ್ಬ ಮಾಡಲಿ, ಎಲ್ಲದಕ್ಕೂ ಅವನದೇ ಖರ್ಚು. ಪ್ರತಿಯೊಂದಕ್ಕೂ ಎಲ್ಲ ಅವನದೇ ಖರ್ಚು. ತಾಯಿ ಮಗಳಿಬ್ರು ಅವನ ಹತ್ರ ಎಳ್ಕೊಂಡು ಚೆನ್ನಾಗಿ ತಿಂದವ್ರೆ ಕಡೆ. ಸುಮ್ಮನೆ ಸರಿಯಾಗಿ ಮರ್ಯಾದೆ ತೆಗಿತಾ ಇದ್ದಾಳೆ. ಎಳ್ಕೊಂಡು ಹೋಗ್ಬೇಕು, ಅವ್ನು ಎಳ್ಕೊಂಡು ಹೋಗಿ ಎಲ್ಲೆಲ್ಲ ಬರ್ದಂಗೆ ಮಾಡ್ಬೇಕು. ಅವ್ನು ಏನೇನು ಕೊಡ್ದಂಗೆ ಮಾಡ್ಬೇಕು, 1 ರೂಪಾಯಿನೂ ಕೊಡಬಾರ್ದು ಅವನು. ಹಂಗೆ ಮಾಡ್ಬೇಕು. ಹಂಗಾದ್ರೆ ಮತ್ತೆ ಇಲ್ಲ ಹೊಡ್ಯಾರಿಗೆ ಬಗ್ಗದು, ಇಲ್ಲ ಅಂದ್ರೆ ಬಗ್ಗ ಅಂತ ಹೊಡ್ಯಾರ ಅಲ್ಲ ಇವರು. ನೋಡೋದ್ರಲ್ಲ ವೀಕ್ಷಕರೇ, ಶಶಿಕಲಾಗೆ ಸರಿಯಾಗಿ ಹಿಡ್ಕೊಂಡು ಬಂದು ರೋಜಾ ಸರಿಯಾಗಿ ಮರ್ಯಾದೆ ತೆಗೆದು ಹೇಳ್ಕೊಂಬಂದು ಅವ್ನಿಗೆ ಕರ್ಕೊಂಡೋಗಿದ್ಲು ಎಲ್ಲೆಲ್ಲ ತಿರುಗ್ದಂಗೆ ಇಕ್ಕೊಂಡು ಅವ್ನು 1 ರೂಪಾಯಿನೂ ಈ ಕಡೆ ಕೊಡಬಾರ್ದು. ಹಂಗೆ ಇಕ್ಕೋಬೇಕು ಅವ್ನಿಗೆ. ಹಂಗೆ ಇಕ್ಕೊಂಡ್ರೆ ಮಾತ್ರ ಇವಳು ಬಗ್ತಾಳೆ. ಇಲ್ಲ ಅಂತಂದರೆ ಅವನೆಲ್ಲ ಕೊಡಿಸೋದು ಮಾಡಿದ್ರೆ ಬಿಡು, ಯಾರ್ದು ದುಡ್ಡು ಮಜಾ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಏನು ದುಡ್ದಿರೋದಲ್ಲ ಏನಿಲ್ಲ. ಯಾವನ ಕೊಡಿಸ್ತಾನೆ, ಏನು ಇರ್ದ ಏನು ಜಂಬ ದೌಲತ್ ಬರುತ್ತೆ. ಯಾವನ ಕೊಡಿಸ್ತಾನೆ ಜಂಬದಾಗೆ ಇರ್ತಾರೆ. ಅಷ್ಟೇ. ಯಾವನ ಕೊಡಿಸಿರೇನು ಜಂಬ ಬಂದೇ ಬರುತ್ತೆ. ದುಡ್ದಿರೋದಾದ್ರೆ ಬಿಡಪ್ಪ ಅನ್ಬೋದು. ತಾಯಿ ಮಗಳಿಬ್ರು ಹಿಂಗೆ ಓಡಾಡ್ಕೊಂಡು ತಿನ್ಕೊಂಡು ಹಿಂಗೆ ಇದ್ದಾರೆ. ಬಿಲ್ಡಪ್ ಕೊಟ್ಕೊಂಡು ಕೆರೆಗೆಲ್ಲನ ನಮ್ಮ ಥರ ಯಾರು ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಟ್ಕೊಂಡು ಹಣ್ಣು ಹಂಪಲು ತಿನ್ನೋದ್ರಲ್ಲಾಗಲಿ ಹೂವು ಮುಡ್ಕೊಳ್ಳೋದ್ರಲ್ಲಾಗಲಿ ಪ್ರತಿಯೊಂದರಲ್ಲೂ ಬಿಲ್ಡಪ್ ಕೊಟ್ಕೊಂಡು ಇದ್ದಾರೆ ತಾಯಿ ಮಗಳಿಬ್ರು. ಇನ್ಮೇಲೆ ಇವಳು ಹೆಂಗ ಬಂದ್ಲು ಪಾಪ, ಗೊತ್ತಾಗಿ ಹೆಂಡತಿ ಬಂದು ಸರಿಯಾಗಿ ಮರ್ಯಾದೆ ತೆಗೆದ್ಲು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.